ಆತ್ಮೀಯ ವೀಕ್ಷಕರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ತುಮಕೂರು ನಗರದ ಚಿಕ್ಕಪೇಟೆಯಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೇವೆ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖೋ ಚಕ್ರವರಾಭಯಾನಿ ದದತೀಂ ಇಂದೋಃ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈಸ್ತುತಾಂ ಧ್ಯಾಯೇದ್ವಿಂದ್ಯ ನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯೈ ನಮಃ. ಶ್ರೀ ಜಗಜ್ಜನನ್ಯೈ ನಮಃ. ತಾಯಿಯ ಸನ್ನಿಧಾನ ಅಂದರೆ ನಮಗೆ ಒಂದು ರೀತಿಯಲ್ಲಿ ಹೆಮ್ಮೆ, ಸಂಭ್ರಮ, ಸಡಗರ ಇರ್ತದೆ, ಜೊತೆಯಲ್ಲಿ ಆನಂದ ಇರ್ತದೆ. ತಾಯಿಯನ್ನು ನೋಡುವುದೇ ಒಂದು ರೀತಿಯಲ್ಲಿ ಭಾಗ್ಯ. ನಮಗೆ ಹೆತ್ತ ತಾಯಿ, ಪೂಜೆ ಮಾಡುವಂತಹ ತಾಯಿ, ಗೋತಾಯಿ, ಭೂಮಿ ತಾಯಿ, ಇವೆಲ್ಲವೂ ಸಹಿತವಾಗಿ ನಮಗೆ ಪ್ರಿಯವೇ. ಇವತ್ತಿನ ದಿವಸ ನಾವು ಕನ್ನಿಕಾ ಪರಮೇಶ್ವರಿಯ ಸನ್ನಿಧಾನದಲ್ಲಿದ್ದೇವೆ. ಈ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಇದು ಘಂಟಾ ಮಂಟಪ. ಗರ್ಭಗುಡಿಯಲ್ಲಿ ತಾಯಿ ವಿರಾಜಿಸ್ತಾ ಇದ್ದಾಳೆ. ಪ್ರಪ್ರಥಮವಾಗಿ ನಾವು ಬಂದ ತಕ್ಷಣದಲ್ಲಿ ಶ್ರೀ ಮಹಾಗಣಪತಿಗೆ ನಮಸ್ಕಾರವನ್ನು ಸಲ್ಲಿಸಿ, ಇಲ್ಲೇ ಇದ್ದಾನೆ ಗಣಪತಿ ದೇವರು, ಗಣಪತಿಗೆ ನಮಸ್ಕಾರವನ್ನು ಸಲ್ಲಿಸಿ, ತದನಂತರದಲ್ಲಿ ಈ ನಗರಕ್ಕೆ ಅಧೀಶ್ವರನಾಗಿರ್ತಕ್ಕಂತಹ ನಗರೇಶ್ವರ ದೇವರಿಗೆ ನಮಸ್ಕಾರವನ್ನು ಮಾಡಿ, ತಾಯಿಯಾದಂತಹ ಜಗಜ್ಜನನಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಇನ್ನೊಂದು ಕಾಲದಲ್ಲಿ ಆರ್ಯವೈಶ್ಯ ಸಮಾಜಕ್ಕೆ ದೇವತೆ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವರಲ್ಲಿ ಹೋಗಿ ಕೇಳಿದ್ರಂತೆ ಈ ಮೂಲ ಪುರುಷರು. ಅಲ್ಲಿ ಹೋಗಿ ಕೇಳಿದಾಗ, ನಿಮ್ಮ ಸಮಾಜಕ್ಕಾಗಿಯೇ ಒಬ್ಬಳು ದೇವಿ ಬರ್ತಾ ಇದ್ದಾಳೆ, ಅದಕ್ಕೆ ರಂಗ ಸಿದ್ಧವಾಗಿದೆ, ಯೋಚನೆ ಮಾಡಬೇಡಿ, ಆ ತಾಯಿ ನಿಮ್ಮನ್ನು ಸಂರಕ್ಷಣೆ ಮಾಡ್ತಾಳೆ ಅಂತ ಅಭಯವನ್ನು ನೀಡಿದ ನಂತರದಲ್ಲಿ ದಾಕ್ಷಾಯಿಣಿ ದೇವಿ, ತಾವು ಕೇಳಿರಬಹುದು, ಆ ದಾಕ್ಷಾಯಿಣಿ ದೇವಿಯೇ ಕನ್ನಿಕಾ ಪರಮೇಶ್ವರಿ, ವಾಸವಾಂಬ ಹೇಳುವಂತಹ ಹೆಸರು ಇರತಕ್ಕಂಥದ್ದು. ವಾಸವಿ ದೇವಿ ಅಂತಾನೂ ಹೇಳ್ತಾರೆ. ಅಂಭೋಜ ಸಂಭವ ಮುಖಾಮರ ವೃಂದವಂದೇ ಅಂಭೋರುಹೋಪಮ ಸುವಕ್ತ್ರ ವಿರಾಜಮಾನೆ ಶಂಭುಪ್ರಿಯೇ ನತ ಜನಾಮೃತ ಕಲ್ಪವಲ್ಲಿ ಶ್ರೀಮಲ್ಲವಾಸಿನಿ ಶಿವೆ ಪಾಹಿ ಪಾಹಿ.